ದಂಪತಿಗಳು ಪರಸ್ಪರ ಪ್ರೀತಿಯನ್ನು ಹಿಮ್ಮಡಿಗೊಳಿಸುವ ಪವಾಡವಾಗಿದೆ. ಇವತ್ತಿನ ಎಪಿಸೋಡ್ನಲ್ಲಿ ನಾವು ಚರ್ಚೆ ಮಾಡುತ್ತಿರುವುದು ಟಿಎ ಸೈಕಾಲಜಿಸ್ಟ್ಗಳು ಸಜೆಸ್ಟ್ ಮಾಡುವ ಒಂದು ಇಂಪಾರ್ಟೆಂಟ್ ಆದ ವಿಷಯವಾಗಿದೆ. ಅದರ ಹೆಸರು ಲವ್ ಬುಕ್, ಸ್ನೇಹ ಪುಸ್ತಕ ಎಂದು. ಏನಿದು, ಹೇಗೆ ಈ ಒಂದು ಮೆಥಡ್ ಅನ್ನು ತಿಳಿಯಬಹುದು ವಿವರಿಸ್ತೀನಿ. ಇಂತಹ ಚಿಕ್ಕ ಚಿಕ್ಕ ಎಪಿಸೋಡ್ಗಳಲ್ಲಿ ಇನ್ನಷ್ಟು ಜೀವನೋಪಯೋಗಿ ವಿಡಿಯೋಗಳನ್ನು ವೀಕ್ಷಿಸಲು ದಯವಿಟ್ಟು ಕೆಳಗಡೆ ಕಾಣುವ ಕೆಂಪು ಸಬ್ಸ್ಕ್ರೈಬ್ ಬಟನ್, ಪಕ್ಕದಲ್ಲಿರುವ 3 ಬೆಲ್ ಐಕನ್ಗಳಲ್ಲಿ 1ನೇ ಬೆಲ್ ಐಕನ್ ಅನೇಬಲ್ ಮಾಡಿ. ಹಾಗಿದ್ದಲ್ಲಿ ನಾವು ದೈನಂದಿನವಾಗಿ ಅಪ್ಲೋಡ್ ಮಾಡುತ್ತಿರುವಂತಹ ಹೊಸ ವಿಡಿಯೋಗಳು ತಮಗೆ ನೋಟಿಫಿಕೇಶನ್ ಆಗಿ ಲಭಿಸುತ್ತವೆ. ಓಕೆ, ದಂಪತಿಗಳು ಪರಸ್ಪರ ಪ್ರೀತಿಯನ್ನು ಹೆಚ್ಚಿಸಲು ತುಂಬಾನೇ ಮೆಥಡ್ಸ್ಗಳಿವೆ. ಅವುಗಳಲ್ಲಿ ಒಂದನ್ನು ವಿವರಿಸ್ತೀನಿ. ಮದುವೆ ಆಗಲಿರುವ ಯುವಕ ಯುವತಿಯರು ಖಂಡಿತ ಇದನ್ನು ಪಾಲಿಸಿದಲ್ಲಿ ನಿಮ್ಮ ದಾಂಪತ್ಯ ಜೀವನ ಅತ್ಯಂತ ಸುಖಮಯವಾಗಿರಬಹುದು. ಹೇಗೆ, ಏನು ಎಂದು ವಿವರಿಸ್ತೀನಿ, ಕೇಳಿ. 2 ಪುಸ್ತಕಗಳಾಗಿವೆ. ಒಂದು ಪುಸ್ತಕ ಗಂಡನ ಕೈಯಲ್ಲಿರಬೇಕು, ಮತ್ತೊಂದು ಹೆಂಡತಿಯ ಕೈಯಲ್ಲಿರಬೇಕು. ಆ ಪುಸ್ತಕದಲ್ಲಿ ಗಂಡನು ತನ್ನ ಹೆಂಡತಿಯೊಂದಿಗಿರುವ ಸುಂದರ ನಿಮಿಷಗಳು, ಅವಳ ಒಳ್ಳೆಯ ಗುಣನಡತೆ, ಅವಳ ಸಪೋರ್ಟ್, ಅವಳ ಸಹಾಯ, ಅವಳ ಪ್ರೀತಿ ಇತ್ಯಾದಿ, ಹೀಗೆ ಅವಳಲ್ಲಿರುವ ಪಾಸಿಟಿವ್ಗಳನ್ನು ಆ ಪುಸ್ತಕದಲ್ಲಿ ಬರೆದಿಡಬೇಕು. ಎಲ್ಲ ಉತ್ತಮ ಗುಣಗಳನ್ನು ಬರೆದಿಡಬೇಕು. ಹಾಗೆ ಪತ್ನಿಯು ತನ್ನ ಪತಿಯ ಕುರಿತು ಹೀಗೆ ಬರೆಯಬೇಕು. ಯಾವಾಗಲೂ ಬರೆಯಬೇಕೆಂದಿಲ್ಲ, ಸಮಯ ಸಿಕ್ಕಾಗ ಬರೆದರೆ ಸಾಕು. ದಿನಾಲೂ ಬರೆಯಬೇಕೆಂದಿಲ್ಲ. ಕೆಲವೊಮ್ಮೆ ದಿನಾಲೂ ಬರೆಯಬಹುದು, ಇನ್ನು ಕೆಲವೊಮ್ಮೆ ದಿನಾಲೂ ಬರೆಯಬೇಕೆಂದಿಲ್ಲ. ಒಟ್ಟಿನಲ್ಲಿ ಸಮಯ ಸಿಕ್ಕಾಗ ಬರೆದರೆ ಸಾಕು. ಯಾವಾಗಲೊಮ್ಮೆ ತನ್ನ ಪತಿ ಬರೆದಂತಹ ಒಂದೊಂದು ಗೆರೆಗಳನ್ನು, ಪುಟಗಳನ್ನು ಪತ್ನಿ ತೆರೆದು ನೋಡುವಾಗ ಖಂಡಿತ ಅವಳ ಕಣ್ಣಿನಿಂದ ಪ್ರೀತಿಯ ಕಂಬನಿ ಸುರಿಯುತ್ತವೆ. ಹಾಗೆ ಗಂಡನು ಕೂಡ. ಇನ್ನು ಕೆಲವರಲ್ಲಿ ದಾಂಪತ್ಯ ಜೀವನ ಮುಂದೆ ಮುಂದೆ ಸಾಗುತ್ತಾ ಇರುವಾಗ ಕೆಲವು ದಂಪತಿಗಳಲ್ಲಿ ಕೆಲವೊಂದು ಸಮಸ್ಯೆಗಳು ಉದ್ಭವಿಸುತ್ತವೆ. ನನ್ನ ಗಂಡನು ನನ್ನನ್ನು ಕೇರ್ ಮಾಡುವುದಿಲ್ಲ, ನನಗೆ ಪ್ರೋತ್ಸಾಹನೆ ಕೊಡಲ್ಲ, ನಾನು ಮಾಡುವುದೇನೂ ಅವನಿಗೆ ಸರಿ ಹೋಗಲ್ಲ ಎನ್ನುವ ಸಮಸ್ಯೆಗಳು ಕೆಲವು ಸ್ತ್ರೀಯರ ಮನದಲ್ಲಿ ಉದ್ಭವಿಸಲು ಸಾಧ್ಯತೆ ಇದೆ. ಅಂತಹ ಸಂದರ್ಭಗಳಲ್ಲಿ ಇದನ್ನು, ಈ ಪುಸ್ತಕವನ್ನು ತೆಗೆದು ಪತ್ನಿಯು ನೋಡುವಾಗ ಗಂಡನ ವಿಷಯದಲ್ಲಿರುವ ಎಲ್ಲ ಮಾನಸಿಕ ಗೊಂದಲಗಳು ತನ್ನಿಂತಾನೆ ಮಾಯವಾಗುತ್ತವೆ. ದಾಂಪತ್ಯ ಜೀವನದ ಸಂತೋಷವನ್ನು, ಸುಖವನ್ನು ಅನುಭವಿಸಲು ಸಾಧ್ಯವಾಗುತ್ತವೆ. ಮಾತ್ರವಲ್ಲ, ಜೀವನದಲ್ಲಿ ಆತ್ಮೀಯತೆಯನ್ನು, ಹೋಪನ್ನು ಪಡೆಯಲು ಸಾಧ್ಯವಾಗುತ್ತವೆ. ಆದರೆ ಒಂದು ವಿಷಯವೇನೆಂದರೆ, ಇದನ್ನು ಬರೆಯುವಾಗ ಆತ್ಮೀಯತೆಯಿಂದ ಬರೆಯಬೇಕು. ಸುಮ್ಮನೆ ಏನೋ ವಾಕ್ಯಗಳು, ಅಲಂಕಾರವನ್ನು ಮಾತ್ರ ಬರೆಯಬಾರದು. ನಿಷ್ಕಲಂಕತೆಯಿಂದ ಬರೆಯಬೇಕು. ಕೆಲವೊಮ್ಮೆ ಅದನ್ನು ತೆರೆದು ನೋಡುವಾಗ ತನ್ನ ಪತ್ನಿಯ ಕುರಿತು ನಮಗೆ ಅನಿಸುತ್ತದೆ, ಇಷ್ಟು ಚಿಕ್ಕ ಪುಟ್ಟ ಕಾರ್ಯ ಅವಳು ಎಷ್ಟು ಗೌರವದಿಂದ, ಪ್ರೀತಿಯಿಂದ ಕಂಡಿದ್ದಾಳೆ ಎಂದು ನಮಗೆ ಅಚ್ಚರಿ ಮೂಡುತ್ತವೆ. ಪರಸ್ಪರ ಬರೆದಿರುವುದನ್ನು ನೋಡುವಾಗ ಕಣ್ ತುಂಬುತ್ತವೆ. ನಮ್ಮ ಪತ್ನಿ ಯಾವುದರಲ್ಲಿ ವ್ಯಾಲ್ಯೂವನ್ನು ಕೊಡುತ್ತಾಳೆ ಎಂದು ಅದು ನಾವು ತಿಳಿಯದೆ ಹೋಗುತ್ತೇವೆ. ಆದ್ದರಿಂದ ಇದನ್ನು, ಲವ್ ಬುಕ್ ಅನ್ನು ಫಾಲೋ ಮಾಡಿ ದಾಂಪತ್ಯದಲ್ಲಿ ಸೌಂದರ್ಯವನ್ನು, ಮಧುರ ಜೀವನವನ್ನು, ಪ್ರೀತಿಯನ್ನು, ನಿಷ್ಕಲಂಕತೆಯನ್ನು ಪಡೆಯಿರಿ. ಓಕೆ ವೀಕ್ಷಕರಲ್ಲಿ ಒಂದು ವಿನಂತಿ, ನಮ್ಮ ಚಾನೆಲ್ ಇಷ್ಟರವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೆಳಗಡೆ ಕಾಣುವ ಕೆಂಪು ಸಬ್ಸ್ಕ್ರೈಬ್ ಬಟನ್, ಪಕ್ಕದಲ್ಲಿರುವ 3 ಬೆಲ್ ಐಕನ್ಗಳಲ್ಲಿ 1ನೇ ಬೆಲ್ ಐಕನ್ ಅನೇಬಲ್ ಮಾಡಿ. ಹಾಗಿದ್ದಲ್ಲಿ ನಾವು ದೈನಂದಿನವಾಗಿ ಅಪ್ಲೋಡ್ ಮಾಡುತ್ತಿರುವಂತಹ ಹೊಸ ವಿಡಿಯೋಗಳು ತಮಗೆ ನೋಟಿಫಿಕೇಶನ್ ಆಗಿ ಲಭಿಸುತ್ತವೆ. ಓಕೆ, ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.